ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಮುಂಬರುವ ಸಿಟೆಟ್ ಪರೀಕ್ಷೆ ಹಾಗೂ ಕರ್ನಾಟಕ TET ಪರೀಕ್ಷೆಗೆ ಉಪಯುಕ್ತವಾಗುವಂಥ ಲ್ಯಾಂಗ್ವೇಜ್ 1 ಕನ್ನಡ ಅಥವಾ ಲ್ಯಾಂಗ್ವೇಜ್ 2 ಕನ್ನಡ ಆಗಸ್ಟ್ 20, 2023ರಲ್ಲಿ ನಡೆದಂತಹ ಸಿಟೆಟ್ ಪರೀಕ್ಷೆಯ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿತ್ತು, 2023ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ ಹಾಗೂ ಗೌರ್ಮೆಂಟ್ ಕೀ ಆನ್ಸರ್ಗಳ ಜೊತೆಗೇನೆ ಇಂದಿನ ತರಗತಿಯಲ್ಲಿ ನಾವು ಲ್ಯಾಂಗ್ವೇಜ್ 1 ಕನ್ನಡ ಪೇಪರ್ 1ಗೆ ಸಂಬಂಧಿಸಿದಂಥ 1ರಿಂದ 5ನೇ ತರಗತಿವರೆಗೂ ಆಗುವಂಥ ಶಿಕ್ಷಕರಿಗಾಗಿ ಇರುವಂತಹ ಪರೀಕ್ಷೆ ಪೇಪರ್ 1 ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಈಗಾಗಲೇ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ 2023ರಲ್ಲಿ ನಡೆದಂತಹ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ ಹಾಗೂ ಲ್ಯಾಂಗ್ವೇಜ್ 2 ಕನ್ನಡಗೆ ಸಂಬಂಧಿಸಿದಂತೆ ತರಗತಿ ಮಾಡಲಾಗಿದೆ. ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಅದೇ ರೀತಿಯಾಗಿ 2018ರಲ್ಲಿ ನಡೆದಂತಹ ಸಿಟೆಟ್ ಪರೀಕ್ಷೆಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡ ಲ್ಯಾಂಗ್ವೇಜ್ 1 ಹಾಗೂ ಲ್ಯಾಂಗ್ವೇಜ್ 2, ಆನಂತರದಲ್ಲಿ 2019ರಲ್ಲಿ ನಡೆದಂತಹ ಲ್ಯಾಂಗ್ವೇಜ್ 1 ಕನ್ನಡ ಕೂಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಲಾಗಿದೆ. ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಹಾಗಾದರೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣವಾ? ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭಗೊಂಡಿದೆ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ. ಈ ನಮ್ಮ ತರಗತಿಯಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ತರಗತಿಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ಆಲ್ ಎನ್ನುವ ನೋಟಿಫಿಕೇಷನ್ ಬಟನ್ ಒತ್ತುವುದರ ಮೂಲಕ ನಿಮಗೆ ಬಂದು ತಲುಪುತ್ತದೆ ಫ್ರೆಂಡ್ಸ್. ಹಾಗಾದರೆ ಇಂದಿನ ತರಗತಿ ನಾವು ಪ್ರಾರಂಭಿಸೋಣ. 2023ರಲ್ಲಿ ನಡೆದಂಥ ಪೇಪರ್ 1 ಲ್ಯಾಂಗ್ವೇಜ್ 1 ಕನ್ನಡ ಬುಕ್ಲೆಟ್ ಕೋಡ್ ನೋಡ್ಕೊಳ್ಬಹುದು. ಯಾರೆಲ್ಲ ಸಿಟೆಟ್ ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಚಾಯ್ಸ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್, ಭಾಗ 4ರಲ್ಲಿ ಭಾಷೆ 1 ಕನ್ನಡ 91ನೇ ಪ್ರಶ್ನೆಯಿಂದ ಹಿಡಿದು 120ನೇ ಪ್ರಶ್ನೆವರೆಗೂ ನಾವು ಬಿಡಿಸಬೇಕು. ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳು ನಾವು ಒನ್ ಟೈಮ್ ಓದ್ಕೊಳ್ಳೇಬೇಕಾಗಿರುವಂಥದ್ದು. ನೆಕ್ಸ್ಟ್, ಉದಾಹರಣೆಯೊಂದಿಗೆ ಹೊಂದಾಣಿಕೆಯಾಗುವ ತಂತ್ರವನ್ನು ಆಯ್ಕೆ ಮಾಡಿ. ನಾನು ಬಳಸುವ ಭಾಷೆಯು ಸರಿಯೆಂದು ಖಚಿತಪಡಿಸಲು ಅದರ ಮೇಲೆಯೇ ಗಮನ ಕೇಂದ್ರೀಕರಿಸುತ್ತೇನೆ ಅಂತ ಕ್ವಶನ್ ಕೇಳಿರುವುದು. ಕ್ವಶನ್ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ನಾವು ಮೊದಲು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆನಂತರ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಉದಾಹರಣೆಯೊಂದಿಗೆ ಹೊಂದಾಣಿಕೆಯಾಗುವ ತಂತ್ರವನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ನಾನು ಬಳಸುವ ಭಾಷೆ ಸರಿಯೆಂದು ಖಚಿತಪಡಿಸಲು ನಾವು ಯಾವ ಭಾಷೆಯನ್ನು ಬಳಸ್ತಾ ಇದ್ದೀವಿ ಅದಕ್ಕೆ ಸರಿಯಾದಂಥ ಉದಾಹರಣೆ ಕೂಡ ಹೊಂದಾಣಿಕೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತ ಅದರ ಮೇಲೆ ನಾವು ಗಮನ ಕೇಂದ್ರೀಕರಿಸಲು ಏನು ಮಾಡ್ತೀವಿ, ಈ 4ರಲ್ಲಿ ಭಾಷಾತೀತವಾಗಿ ಗಮನಿಸಿದರೆ ನಾವು ಉದಾಹರಣೆ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀವಾ ಅಥವಾ ಇಲ್ವಾ ಅಂತ ಗೊತ್ತಾಗುತ್ತಾ, ಅಥವಾ ಬಾಯಿಪಾಠ ಮಾಡುವುದರ ಮೂಲಕ ಗೊತ್ತಾಗುತ್ತಾ, ಅಥವಾ ಪುನರಾವರ್ತನೆ ಮಾಡುವುದರ ಮೂಲಕ ಗೊತ್ತಾಗುತ್ತಾ, ಅಥವಾ ಸ್ವಯಂ ಮೇಲ್ವಿಚಾರಣೆ ಮಾಡುವುದರ ಮೂಲಕ ಗೊತ್ತಾಗುತ್ತದಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ ನಂಬರ್ 4 ಆಗಿದೆ. ಸ್ವಯಂ ಮೇಲ್ವಿಚಾರಣೆ ಮಾಡುವುದರ ಮೂಲಕ ನಾವು ಏನು ಮಾತಾಡ್ತಾ ಇದ್ದೀವಿ, ಯಾವ ಭಾಷೆ ಬಳಸ್ತಾ ಇದ್ದೀವಿ ಅದಕ್ಕೆ ಸರಿಯಾದಂಥ ಉದಾಹರಣೆ ಕೂಡ ಹೊಂದಾಣಿಕೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 2ನೇ ತರಗತಿಯ ವಿದ್ಯಾರ್ಥಿಗಳು ತಲೆ ಮತ್ತು ಭುಜಗಳು, ಮೊಳಕಾಲು ಮತ್ತು ಕಾಲ್ಬೆರಳು ಎಂದು ಹಾಡನ್ನು ಹಾಡುತ್ತಲೇ ತಮ್ಮ ಶರೀರದ ಆಯಾ ಅಂಗಗಳನ್ನು ಸರಿಯಾಗಿ ಮುಟ್ಟಿಕೊಳ್ಳುತ್ತಾರೆ. ಶಿಕ್ಷಕರು ಯಾವ ವಿಧಾನ ಅನುಸರಿಸಿ ಪಾಠ ಮಾಡುತ್ತಿದ್ದಾರೆ? ಶಿಕ್ಷಕರು ಮಕ್ಕಳಿಗೆ ಆ್ಯಕ್ಷನ್ ಥ್ರೋ ಕಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಕ್ಕಳು ತಲೆ, ಭುಜ, ಮೊಳಕಾಲು, ಕಾಲ್ಬೆರಳು ಅಂತ ಮುಟ್ಟುತ್ತಲೇ ಡ್ಯಾನ್ಸ್ ಕೂಡ ಮಾಡ್ತಾ ಮಕ್ಕಳು ಪಾಠ ಎಂಜಾಯ್ ಮಾಡ್ತಾ ಕಲಿತಾ ಇದ್ದಾರೆ. ಹಾಗಾದರೆ ಶಿಕ್ಷಕರು ಯಾವ ವಿಧಾನ, ಯಾವ ಮೆಥಡ್ ಬಳಸಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇರೋದು. ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸಂಪೂರ್ಣ ಭೌತಿಕ ಪ್ರತಿಕ್ರಿಯೆಯ ಮೂಲಕ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಕೆಲವು ಆನ್ಸರ್ಗಳು ಇಲ್ಲಿ ಟಿಕ್ ಕೂಡ ಮಾಡಲಾಗಿದೆ, ಕೆಲವೊಂದು ರಾಂಗ್ ಕೂಡ ಆಗಿವೆ. ನೀವು ಆ ಆನ್ಸರ್ಗಳೇ ಕರೆಕ್ಟ್ ಅಂತ ತಿಳ್ಕೊಬೇಡಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 93. ವಿದ್ಯಾರ್ಥಿಗಳು ಹಿಂದಿನ ಪಠ್ಯದಿಂದ ಶಬ್ದಕೋಶದ ಬಗ್ಗೆ 5 ಪ್ರಶ್ನೆಗಳನ್ನು ಉತ್ತರ ನೀಡುವುದಕ್ಕೆ ಗುಂಪುಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆಗ ಅವರು ಬೇರೆ ಗುಂಪಿನೊಂದಿಗೆ ಪ್ರಶ್ನೆಗಳನ್ನು ವಿನಿಮಯ ಮಾಡಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತಾರೆ. ಇದು ಈ ಮುಂದಿನ ವಿಧಾನಕ್ಕೆ ಉದಾಹರಣೆಯಾಗಿದೆ. ವಿದ್ಯಾರ್ಥಿಗಳು ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ತನ್ನ ಗುಂಪಿನಲ್ಲಿರುವ ಪ್ರಶ್ನೆಗಳನ್ನು ಅವ್ರಿಗೆ ಗೊತ್ತಾಗದೇ ಇದ್ದಾಗ ನೆಕ್ಸ್ಟ್ ತನ್ನ ಫ್ರೆಂಡ್ಸ್ ಇನ್ನೊಂದು ಗುಂಪಿನೊಂದಿಗೆ ಚರ್ಚೆ ಮಾಡಿ ಆ ಪ್ರಶ್ನೆಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ವಾಧ್ಯಾಯಿ ಮೌಲ್ಯಮಾಪನ ಅಥವಾ ಪೇರ್ ಲರ್ನಿಂಗ್ ಅಂತ ಕೂಡ ಕರೀತಾರೆ. ಇದು ಸೈಕಾಲಜಿಯಲ್ಲಿ ಕೂಡ ನಾವು ನೋಡ್ಕೊಳ್ಬೋದು. 2 ಗುಂಪುಗಳಿದ್ದಾವೆ. ತನಗೆ ತಿಳಿದೇ ಇರುವಂಥ ವಿಷಯವನ್ನು ತನ್ನ ಫ್ರೆಂಡ್ಸ್ ಜೊತೆಗೆ ಚರ್ಚೆ ಮಾಡಿ ಮಕ್ಕಳು ತಿಳ್ಕೊತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಸಹಾಧ್ಯಾಯಿಗಳ ಮೌಲ್ಯಮಾಪನ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 94. ಶಿಕ್ಷಕರು ಒಂದು ಕಾರ್ಡ್ ಮೇಲೆ ಒಂದು ಪದ ಅಥವಾ ಪದಪುಂಜಗಳನ್ನು ಫ್ರೇಸ್ ಬರೆದು ತನಗೆ ನೀಡಿದಾಗ ಅದು ನನಗೆ ಇಷ್ಟವಾಗುತ್ತದೆ. ನಾನು ಉಳಿದ ತರಗತಿಗೆ ಎಲ್ಲ ಆ ಪದವನ್ನು ಊಹೆ ಮಾಡುವುದಕ್ಕೆ ಹಾಗೆ ಮಾಡಬೇಕಾಗುತ್ತದೆ. ಪಟ್ಟಿ ಮಾಡಲಾದ ವಿದ್ಯಾರ್ಥಿಗಳ ಆದ್ಯತೆಗಳೊಂದಿಗೆ
ಅವರ ಅಭಿಪ್ರಾಯಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಶಿಕ್ಷಕರು ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಪದಪುಂಜ ಅಥವಾ ಫ್ರೇಸ್ ಬರೆದಿದ್ದಾರೆ. ಆ ಫ್ರೇಸ್ಗೆ ತಕ್ಕಂತೆ ಒಂದು ವಿದ್ಯಾರ್ಥಿಗೆ ಕೊಟ್ಟಿದ್ದಾಗ ಆ ವಿದ್ಯಾರ್ಥಿ ಆ ಫ್ರೇಸ್ಗೆ ತಕ್ಕಂತೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು. ಸೊ ಆಪ್ಷನ್ ನಂಬರ್ 1 ಹಾಗೂ ಆಪ್ಷನ್ ನಂಬರ್ 4 ಕನ್ಫ್ಯೂಸ್ ಕೂಡ ಆಗುವ ಸಾಧ್ಯತೆ ಇರ್ತದೆ ಫ್ರೆಂಡ್ಸ್ ಎಕ್ಸಾಮ್ ಹಾಲಲ್ಲಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 1 ಆಗಿದೆ. ನಾನು ಯಾಂತ್ರಿಕವಾಗಿ ತೊಡಗಿಕೊಂಡಾಗ ನಾನು ಭಾಷೆಯನ್ನು ಚೆನ್ನಾಗಿ ನೆನಪಿಸಿಕೊಳ್ಳುತ್ತೇನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುವಂಥದ್ದು ಗೌರ್ಮೆಂಟ್ ಕೀ ಆನ್ಸರಲ್ಲಿಯೇ ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಕೊಟ್ಟಿರುವುದು. ಸಿಟೆಟಲ್ಲಿ ಇಂಗ್ಲೀಷ್ನಲ್ಲಿರುವಂಥ ಪ್ರಶ್ನೆಗಳನ್ನೇ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಕೆಲವೊಮ್ಮೆ ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಬಂದಾಗ ನಮಗೆ ಬೇಗನೆ ಐಡಿಯಾ ಹಚ್ಚಲು ಕಷ್ಟ ಕೂಡ ಆಗಬಹುದು. ಸೊ ಹಾಗಾಗಿ ಸಿಟೆಟ್ ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಅಥವಾ ಲ್ಯಾಂಗ್ವೇಜ್ 2 ಕನ್ನಡ ಆಗಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಸಿಟೆಟ್ ಪರೀಕ್ಷೆ ಅಟ್ಲೀಸ್ಟ್ 5 ರಿಂದ 6 ವರ್ಷಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದ್ದಾರೆ ಹಾಗೂ ಮುಂಬರುವ ನಮಗೆ ಸಿಟೆಟಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬರ್ಬೋದು ಅಂತ ಒಂದು ಐಡಿಯಾ ಹಚ್ಚಲು ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಶ್ನೆ ಪತ್ರಿಕೆಯ PDF ನಾನು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ಹಾಕಿರುತ್ತೇನೆ ಫ್ರೆಂಡ್ಸ್. ಅಲ್ಲಿಂದ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ತಗೊಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಶಾಲೆ ಪ್ರವೇಶಿಸುವ ಎಲ್ಲ ಮಕ್ಕಳು ಅವರ ವಯಸ್ಸಿಗೆ ಸಮರ್ಥವಾಗಿ ಭಾಷಿಸುವವರೇ ಆಗಿರುತ್ತಾರೆ. ಪ್ರತಿಪಾದನೆ ಸರಿಯಾಗಿದೆ. ನೆಕ್ಸ್ಟ್ ಕಾರಣ ನೋಡ್ಕೊಳ್ಬೋದು. ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯಿಂದಾಗಿ ಅವರು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಅಸಮರ್ಥರಾಗಿರುತ್ತಾರೆ ಅಂತ ಇದು ಅಸಮರ್ಥ ಅಂತ ಮೆನ್ಷನ್ ಮಾಡಿರುವುದಕ್ಕೆ ಈ ಆಪ್ಷನ್ ರಾಂಗ್ ಆಗುತ್ತದೆ ಫ್ರೆಂಡ್ಸ್. ಸಮರ್ಥರಾಗಿರುತ್ತಾರೆ, ಅವರು ಅಸಮರ್ಥರಾಗಿರುವುದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 4 ಆಗಿದೆ. ಎ ಸರಿ, ಆದರೆ 6 ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 26 ನೋಡ್ಕೊಳ್ಳಿ. 5ನೇ ತರಗತಿಯ ಮಂಜಿತ್ ತನ್ನ ಶಿಕ್ಷಕರೊಡನೆ, ತನ್ನ ಸ್ನೇಹಿತರೊಡನೆ ಹಾಗೂ 2 ವರ್ಷದ ಮಗುವಿನ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಾನೆ. ಇದರ ಅರ್ಥ ಮಂಜಿತನಿಗೆ ಸಮಾಜದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಭಾಷೆಯನ್ನು ಹೇಗೆ ಬಳಸಬೇಕೆಂದು ತಿಳಿದಿದೆ. ಈ ರೀತಿಯ ಭಾಷಾ ಬಳಕೆಯ ವೈಶಿಷ್ಟ್ಯತೆಯನ್ನು ಏನೆಂದು ಕರೆಯುತ್ತಾರೆ? ಈ ಕ್ವಶನ್ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಮಂಜಿತ್ ಎಂಬ ವಿದ್ಯಾರ್ಥಿ 5ನೇ ತರಗತಿಯ ವಿದ್ಯಾರ್ಥಿ ಶಿಕ್ಷಕರೊಡನೆ ಹಾಗೂ ಫ್ರೆಂಡ್ಸ್ರೊಡನೆ ಹಾಗೂ ಚಿಕ್ಕ ಮಗುವಿನ ಜೊತೆಗೆ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅಂತ ಮಗು ಕಲಿತುಕೊಂಡಿದೆ. ಸರಿಯಾದಂಥ ಉತ್ತರ ಅಂತಂದರೆ ಪ್ರಾಯೋಗಿಕವಾದಿ ಅಥವಾ ಪ್ರೆಗಾಮ್ಯಾಟಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ತಾಯಿಯೊಬ್ಬಳು ತನ್ನ ಮಗು ತಾನೆಂದು ಕೇಳಿರದ ವಯಸ್ಕರು ಅಥವಾ ಸಹೋದರರು ಮಾತನಾಡುವಂಥ ಮಾತುಗಳನ್ನು ಆಡುವುದನ್ನು ಗಮನಿಸುತ್ತಾಳೆ. ತಾಯಿ ಮಗು ತನ್ನ ಕುಟುಂಬದವರು ಮತ್ತು ನಿಕಟ ನೆರೆಹೊರೆಯವರನ್ನು ಅನುಸರಿಸುವ ಮೂಲಕ ಭಾಷೆಯನ್ನು ಕಲಿಯುತ್ತದೆ ಎಂದು ಭಾವಿಸಿದ್ದರಿಂದ ಅವಳು ಗೊಂದಲಕ್ಕೆ ಒಳಗಾಗಿದ್ದಾಳೆ. ಅವಳ ನಂಬಿಕೆ ಈ ಮುಂದಿನವುಗಳೊಂದಿಗೆ ಸಂಬಂಧಿಸಿದೆ. ವಯಸ್ಕರು ಅಥವಾ ದೊಡ್ಡವರು ಯಾವ ರೀತಿಯಾಗಿ ಮಾತಾಡ್ತಾರಲ್ವ ಆ ರೀತಿಯಾಗಿ ತನ್ನ ಮಗು ಕೂಡ ಮಾತಾಡ್ತಾ ಇದೆ ಅಂತ ಒಬ್ಬ ತಾಯಿ ಆ ಮಗುವಿನ ಮಾತು ಕೇಳಿ ಐಡೆಂಟಿಫೈ ಮಾಡಿದ್ದಾರೆ. ಅದು ಏಕೆ ಅಂತ ಆ ತಾಯಿಗೆ ಗೊತ್ತಾಗ್ತಾ ಇಲ್ಲ. ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವಂಥ ವ್ಯಕ್ತಿಗಳೊಂದಿಗೆ ಬೆರೆಯುವುದರ ಮೂಲಕ ತನ್ನ ಮಗು ಇಂಥ ಭಾಷೆ ಕಲ್ತಿರ್ಬೋದು, ಅಥವಾ ದೊಡ್ಡವರೊಂದಿಗೆ ಅಥವಾ ತನ್ನ ಕುಟುಂಬದಲ್ಲಿರುವ ಸದಸ್ಯರೊಂದಿಗೆ ಸಂಭಾಷಣೆ ಮಾಡುವುದರ ಮೂಲಕ ಇಂಥ ಭಾಷೆಯನ್ನು ಕಲ್ತಿರ್ಬೋದು ಅಂತ ಒಂದು ಲಾಜಿಕ್ ಕೂಡ ತನ್ನ ತಾಯಿ ಹಚ್ತಾ ಇದ್ದಾಳೆ. ಆದರೂ ಕೂಡ ತಾಯಿ ಗೊಂದಲಕ್ಕೆ ಒಳಗಾಗಿದ್ದಾಳೆ. ಈ ನಂಬಿಕೆಯನ್ನು ಮುಂದಿನವುಗಳೊಂದಿಗೆ ಸಂಬಂಧಿಸಿದಾಗ ಯಾವ ಸಿದ್ಧಾಂತ ಅಂತ ತಿಳ್ಕೊಳ್ಬೋದು ಅಂತ ಕ್ವಶನ್ ಕೇಳಿರುವುದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ವರ್ತನಾ ಸಿದ್ಧಾಂತ ಅಥವಾ ಬಿಹೇವಿಯರಿಸಮ್ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 98. ಮಕ್ಕಳು ಔಪಚಾರಿಕ ಕಲಿಕಾ ಅಧ್ಯಯನವನ್ನು ಆರಂಭಿಸುವುದಕ್ಕೆ ಮೊದಲು ರೂಪಿತಗೊಳ್ಳುವ ಮತ್ತು ನಂತರದ ಶೈಕ್ಷಣಿಕ ಕೌಶಲ್ಯಗಳಿಗೆ ಅಡಿಪಾಯವನ್ನು ಒದಗಿಸುವ ಕೌಶಲ್ಯಗಳನ್ನು ಈ ಕೆಳಗಿನಂತೆ ಕರೆಯುತ್ತಾರೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ಮಕ್ಕಳು ಔಪಚಾರಿಕ ಕಲಿಕಾ ಅಧ್ಯಯನವನ್ನು ಆರಂಭಿಸುವುದಕ್ಕೆ ಮೊದಲು, ಔಪಚಾರಿಕವಾಗಿ ಒಂದು ಮಗು ಯಾವಾಗ ಕಲಿಯುತ್ತದೆ? ಸ್ಕೂಲ್ಗೆ ಹೋದ ನಂತರ, ಶಾಲೆಗೆ ಹೋದ ನಂತರ. ಶಾಲೆಗೆ ಹೋಗುವ ಮುಂಚೆ ಅನೌಪಚಾರಿಕವಾಗಿ ಮಗು ತನ್ನ ಕುಟುಂಬದಲ್ಲಿ ಕಲಿತದೆ. ಇಲ್ಲೇನು ಕೊಟ್ಟಿರೋದೆ? ಮೊದಲು ಅಂತ ಕೊಟ್ಟಿದ್ದಾರೆ ಅಲ್ಲ. ಮೊದಲು ರೂಪಿತಗೊಳ್ಳುವ ಮತ್ತು ನಂತರದ ಶೈಕ್ಷಣಿಕ ಕೌಶಲ್ಯಗಳಿಗೆ ಅಡಿಪಾಯವನ್ನು ಒದಗಿಸುವ. ಯಾವ್ಯಾವ ಕೀ ಪಾಯಿಂಟ್ಸ್ಗಳು ಪ್ರಶ್ನೆಯಲ್ಲಿ ನಾವು ನೋಡ್ಕೊಂಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಬರ್ತದೆ ಅಂತ ನಾವು ನೋಡ್ಕೊಳ್ಬೇಕು. ಮುಂಚೆ ಔಪಚಾರಿಕವಾಗಿ ಮಗು ಕಲಿಯುವುದು ಶಾಲೆಗೆ ಹೋದ ನಂತರ, ಶಾಲೆಗಿಂತ ಮೊದಲು ಅಂತ ಕೊಟ್ಟಿದ್ದಾರೆ ಅಲ್ವಾ. ಆ ನಂತರದಲ್ಲಿ ಶೈಕ್ಷಣಿಕ ಕೌಶಲ್ಯಗಳು ಕೂಡ ಔಪಚಾರಿಕದಲ್ಲಿಯೇ ಬರ್ತದೆ. ಶೈಕ್ಷಣಿಕ ಕೌಶಲ್ಯಗಳು ಕಲಿಯುವ ಮುಂಚೆ ಅದಕ್ಕೆ ಅಡಿಪಾಯ, ಅದಕ್ಕೆ ಬೇಸ್ ಆಗಿರುವಂಥದ್ದು, ಅದಕ್ಕೆ ಬಿಗಿನಿಂಗ್ ಆಗಿರುವಂಥದ್ದು ಯಾವುದು ಅಂತಂದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಪ್ರಾರಂಭಿಕ ಅಕ್ಷರ ಜ್ಞಾನವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 99 ನೋಡ್ಕೊಳ್ಳಿ. ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಪುಸ್ತಕಗಳಿಂದ ಕಥೆಗಳನ್ನು ಓದಿ ಹೇಳಲು ಇಷ್ಟಪಡುತ್ತಾಳೆ. ಈ ವಿಧಾನದ ಮೂಲಕ ಮಕ್ಕಳನ್ನು ಪುಸ್ತಕಗಳ ಕಥೆಗೆ
ಮತ್ತು ಹೊಸ ಆಲೋಚನೆಗಳ ಕಡೆಗೆ ಕರೆದೊಯ್ಯುತ್ತಾಳೆ. ಮಕ್ಕಳು ಸಹ ಈ ವಿಧಾನದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುತ್ತಾರೆ. ಈ ವಿಧಾನವು ಈ ರೀತಿ ಪ್ರಸಿದ್ಧವಾಗಿದೆ ಅಂತ ಕೇಳ್ತಾ ಇರೋದು. ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ, ಆದರೆ ಕತೆ ಬಾಯಿಂದ ಹೇಳ್ತಾ ಇಲ್ಲ. ಪುಸ್ತಕದಲ್ಲಿರುವ ಕಥೆಯನ್ನು ಓದುವುದರ ಮೂಲಕ ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಪುಸ್ತಕದಲ್ಲಿರುವಂಥ ಹೊಸ ಹೊಸ ಜ್ಞಾನ, ಆಲೋಚನೆಗಳನ್ನು, ಹೊಸ ಹೊಸ ವಿಚಾರಗಳು, ವಿಮರ್ಶೆಗಳು, ಆಲೋಚನೆಗಳನ್ನು ಹೊಸ ಹೊಸ ರೀತಿಯಾಗಿ ಕ್ರಿಯೇಟಿವಿಟಿ ಮಕ್ಕಳಲ್ಲಿ ಬರುವಂತೆ ಆ ಕಡೆಗೆ ಕರೆದೊಯ್ಯುತ್ತಿದ್ದಾಳೆ. ಮಕ್ಕಳು ಸಹ ಈ ವಿಧಾನದಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿ ತೊಡಗಿಕೊಂಡಿದ್ದಾರೆ. ಹಾಗಾದರೆ ಇದಕ್ಕೆ ಯಾವ ವಿಧಾನ ಅಂತ ಕರೀತಾರೆ ಅಂತ ಕೇಳ್ತಾ ಇರೋದು. ಜೋರಾಗಿ ಓದುವುದರ ಮೂಲಕ ಇದು ಸರಿಯಾಗುತ್ತದೆಯಾ? ಮಾದರಿ ಓದುವುದರ ಮೂಲಕ ಇದಕ್ಕೆ ಸರಿ ಉತ್ತರ ಆಗುತ್ತದೆಯಾ? ಅಥವಾ ಸಾಮೂಹಿಕವಾಗಿ ಓದುವುದರ ಮೂಲಕ ಇದಕ್ಕೆ ಸರಿಯಾಗುತ್ತದೆಯಾ? ಇದಕ್ಕೆ ಸರಿಯಾದಂಥ ಉತ್ತರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸಂವಾದ ರೂಪದಲ್ಲಿ ಓದುವಿಕೆ ಅಂತಂದರೆ ಮಕ್ಕಳಿಗೆ ಸಂಭಾಷಣೆಯ ಮೂಲಕ ಯಾವ ರೀತಿಯಾಗಿ ಆ್ಯಕ್ಷನ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ಅಜ್ಜಿ. ಸಂವಾದ ಮಾಡುವುದರ ಮೂಲಕ ಕತೆ ಹೇಳ್ತಾ ಇದ್ದಾರೆ ಹಾಗೂ ಹೊಸ ಹೊಸ ಆಲೋಚನೆಗಳನ್ನು ಮಕ್ಕಳಲ್ಲಿ ಮೂಡಿಸ್ತಾ ಇದ್ದಾರೆ ಅಜ್ಜಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಅಕ್ಷರಗಳು ಮತ್ತು ಸ್ವನಿಮಗಳಂತಹ ಮೂಲ ಘಟಕಾಂಶಗಳೊಂದಿಗೆ ಪ್ರಾರಂಭವಾಗುವ ಓದುವಿಕೆಯನ್ನು ಕಲಿಸುವ ಮತ್ತು ಇಡಿಯಾಗಿ ಓದುವುದಕ್ಕೆ ಹೋಗುವ ಮುನ್ನ ಸ್ವನಿಮಗಳನ್ನು ಪದಗಳೊಂದಿಗೆ ಸೇರಿಸಬಹುದು. ಮಕ್ಕಳಿಗೆ ಕಲಿಸುವ ವಿಧಾನವನ್ನು ಇದಕ್ಕೆ ಆಪ್ಷನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ರಾಚನಿಕ ವಿಧಾನ, ಟಾಪ್ ಟು ಡೌನ್ ಅಪ್ರೋಚ್, ಬಾಟಮ್ ಟು ಡೌನ್ ಅಪ್ರೋಚ್, ಇಡಿಯಾಗಿ ಭಾಷೆ ಕಲಿಯುವ ವಿಧಾನ. ಅಕ್ಷರಗಳು ಮತ್ತು ಸ್ವನಿಮಗಳಂತಹ ಮೂಲ ಘಟಕಾಂಶಗಳೊಂದಿಗೆ ಪ್ರಾರಂಭವಾಗುವ ಓದುವಿಕೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ, ಬಾಟಮ್ ಟು ಡೌನ್ ಅಪ್ರೋಚ್ ಅಂತ. ಬಾಟಮ್ ಟು ಡೌನ್ ಅಪ್ರೋಚ್ ಅಂತಂದರೆ ಆ್ಯರೋ ಮಾರ್ಕ್ ಮೇಲೆ ಇರುತ್ತದೆ ಫ್ರೆಂಡ್ಸ್. ಯಾವ ರೀತಿಯಾಗಿ ನಾವು ತಿಳ್ಕೊಳ್ಬಹುದು ಅಂತಂದರೆ, ಬಾಟಮ್ ಅಂತಂದರೆ ಫಸ್ಟ್ ನಾವು ಮಗು ಒಂದು ಕಲಿಯುವಾಗ ಧ್ವನಿ ಕಲಿಯುತ್ತದೆ, ಆನಂತರ ಅಕ್ಷರ ಕಲಿಯುತ್ತದೆ, ಆನಂತರದ ಪದ ಕಲಿಯುತ್ತದೆ, ಆನಂತರದಲ್ಲಿ ಶಬ್ದ, ಆನಂತರದಲ್ಲಿ ವಾಕ್ಯ, ಆನಂತರದಲ್ಲಿ ಪ್ರಬಂಧ. ಈ ರೀತಿಯಾಗಿ ಕಲಿಯುವುದರ ಮೂಲಕ ಇದಕ್ಕೆ ಬಾಟಮ್ ಟು ಡೌನ್ ಅಪ್ರೋಚ್. ಈ ಟಾಪ್ ಟು ಡೌನ್ ಅಪ್ರೋಚ್ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಮೇಲಿಂದ ಕೆಳಗೆ ಬರುವಂಥದ್ದು. ಫಸ್ಟ್ ಬರುವಂಥದ್ದು ಪ್ರಬಂಧ, ವಾಕ್ಯ, ಶಬ್ದ, ಪದ, ದೊಡ್ಡದರಿಂದ ಚಿಕ್ಕದವರೆಗೂ ಬರುವಂಥದ್ದು ಟಾಪ್ ಟು ಡೌನ್ ಅಪ್ರೋಚ್ ಅಂತ ಈಸಿಯಾಗಿ ತಿಳ್ಕೊಳ್ಳಿ. ಚಿಕ್ಕದರಿಂದ ದೊಡ್ಡದ ಕಡೆಗೆ ಹೋಗುವಂಥದ್ದು ಬಾಟಮ್ ಟು ಡೌನ್ ಅಪ್ರೋಚ್ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ನಾವು ತಿಳ್ಕೊಂಡಿದ್ರೆ ಆನ್ಸರ್ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಈ ತರಗತಿಯಿಂದ ನಿಮಗೆ ಉಪಯೋಗವಾಗ್ತಾ ಇದೆ ಅಂತಂದರೆ ಒಂದು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.